ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ತುಂಬಾ ಒಂದು ಇಷ್ಟವಾಗಿರುವಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ನಿಮಗೂ ಇಷ್ಟ ಆಗುತ್ತೆ ಇದು. ನೀವೇನಾದರೂ ದೂರ ಊರಿಗೆ ಹೋಗಬೇಕು ಅಥವಾ ಒಂದು 4 ದಿನ ಟ್ರಿಪ್ ಹೋಗಬೇಕು ಅಂದರೆ ಅನ್ನ ತಗೊಂಡೋದ್ರೆ ಸಾಕು, ಹಾಗೆ ಈ ಚಟ್ನಿ ಪುಡಿನ ತೊಗೊಂಡೋದ್ರೆ ಸಾಕು, ಸಾಂಬಾರು ಬೇಕಾಗೇ ಇಲ್ಲ. ಇದರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳುಬೇಳೆ, ಹಾಗೆ 1-2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1-2 ಸ್ಪೂನ್ ಆಗುವಷ್ಟು ಹುರಿಗಡಲೆನ ತಗೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಈಗ ಇಟ್ಕೊಬೇಕು ಪುಡಿ ಮಾಡೋದಕ್ಕೆ. ಅದಾದಮೇಲೆ ಇವಾಗ ಒಂದು ಪ್ಯಾನ್ಗೆ ಡ್ರೈ ಫ್ರೈ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಪೆಪ್ಪರು, ಹಾಗೆ ಒಂದು ಚಿಕ್ಕ ತುಂಡು ಹುಣಸೆಹಣ್ಣು, ಅದಾದಮೇಲೆ ಒಂದು 4-5 ಬ್ಯಾಡಗೆ ಮೆಣಸು, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಡ್ರೈ ಫ್ರೈ ಮಾಡಿದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಬೇಕು. ಚೆನ್ನಾಗಿ ಪುಡಿ ಮಾಡಬೇಕು. ಆ ಕಾಳುಗಳನ್ನು ಇದಕ್ಕೆ ಹಾಕ್ಕೊಂಡು ಒಟ್ಟಿಗೆ ಪುಡಿ ಮಾಡ್ಕೊಳ್ಳಿ. ಒಟ್ಟಿಗೆ ಪುಡಿ ಮಾಡಿಕೊಂಡಾಗ ನುಣ್ಣಗೆ ಪುಡಿ ಆಗೋಗುತ್ತೆ. ಇದನ್ನು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಅಂದರೆ ನೀವು 1 ತಿಂಗಳಾದರೂ ಇದು ಹಾಳಾಗಲ್ಲ. ಇದಂತೂ ತುಂಬಾ ಒಳ್ಳೆಯದಾಗಿರುತ್ತೆ ರೆಸಿಪಿ. ಯಾಕಂದರೆ ದೂರಿಗೆ ಓದೋದಕ್ಕೆ ಎಲ್ಲ ಮಕ್ಕಳು ಹೋಗ್ತಾ ಇರ್ತಾರೆ ನೋಡಿ, ಅವರಿಗೆ ಕೆಲಸ ಮಾಡೋದಕ್ಕಾಗಲಿ ಹೋಗ್ತಾ ಇರ್ತಾರೆ ನೋಡಿ, ಅವರಿಗೆ ಈ ಥರ ಪ್ಯಾಕ್ ಮಾಡಿ ಕೊಟ್ಟರೆ ಅಂದರೆ ತುಂಬಾ ಸುಲಭ ಆಗೋಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ರುಚಿ ನೋಡಿ ಹೇಗಿದೆ ಅಂತ.